ಹಲೋ ಎಲ್ಲರಿಗೂ ಲಕ್ಷ್ಮಿ ಫ್ಯಾಮಿಲಿ ಝೋನ್ಗೆ ಸ್ವಾಗತ. ನಾವು ಈ ವಿಡಿಯೋದಲ್ಲಿ ನಮ್ಮ ಕರ್ನಾಟಕದ ಯಾತ್ರಾ ಸ್ಥಳಗಳಲ್ಲಿ ಒಂದಾಗಿರುವಂತಹ ಶ್ರೀರಂಗಪಟ್ಟಣದಲ್ಲಿ ಇರುವ ಪ್ಲೇಸಸ್ ಬಗ್ಗೆ ನೋಡೋಣ. ಈ ಶ್ರೀರಂಗಪಟ್ಟಣ ಬೆಂಗಳೂರಿಂದ 130 ಕಿಲೋಮೀಟರು, ಮೈಸೂರಿಂದ ಬರೀ 14 ಕಿಲೋಮೀಟರ್ ದೂರದಲ್ಲಿ ಇರುತ್ತೆ. ಶ್ರೀರಂಗಪಟ್ಟಣದಲ್ಲಿ ನೋಡೋ ಪ್ಲೇಸಸ್ಸು ತುಂಬಾ ಇದ್ದಾವೆ. ಅದರಲ್ಲಿ ಮೇಯ್ನಾಗಿ ನಾವು ನೋಡಬೇಕಾಗಿರೋದು ಯಾವ್ಯಾವ ಪ್ಲೇಸಸ್ನ ಅಂತ ಈ ವಿಡಿಯೋದಲ್ಲಿ ನಾವು ನೋಡೋಣ ಬನ್ನಿ. ಶ್ರೀರಂಗಪಟ್ಟಣ ಅಂತ ಅಂದ್ರೇ ನಮಗೆ ಮೊದಲು ನೆನಪಾಗೋದೆ ರಂಗನಾಥ ಸ್ವಾಮಿ ದೇವಾಲಯ. ಈ ದೇವಾಲಯವನ್ನು ಕ್ರಿಸ್ತಶಕ 894ರಲ್ಲಿ ನಿರ್ಮಾಣ ಮಾಡಿದ್ರು. ಈ ಶ್ರೀರಂಗಪಟ್ಟಣದಲ್ಲಿ ಇನ್ನೂ ಅನೇಕ ಪುರಾತನವಾದ ದೇವಾಲಯಗಳು ಇದ್ದಾವೆ. ಅದರಲ್ಲಿ ನಿಮಿಷಾಂಬ, ಕ್ಷಣಾಂಬ, ಕಾಶಿ ವಿಶ್ವನಾಥ ದೇವಾಲಯ ಮತ್ತು ಕರಿಘಟ್ಟ ದೇವಾಲಯಗಳು ಇದ್ದಾವೆ. ಅದ್ರ ಜೊತೆಗೇ ನಾವು ಟಿಪ್ಪು ಸುಲ್ತಾನ್ ಫೋರ್ಟು, ಸಮ್ಮರ್ ಪ್ಯಾಲೇಸು, ಗುಂಬಾಜು, ಟಿಪ್ಪು ಸುಲ್ತಾನ್ ಡೆತ್ ಪ್ಲೇಸು, ಇನ್ನು ಅನೇಕ ಪ್ಲೇಸಸ್ನ ನೋಡ್ತೀವಿ. ಈ ಎಲ್ಲ ಪ್ಲೇಸಸ್ ಜೊತೆಗೆ ಶ್ರೀರಂಗಪಟ್ಟಣದಲ್ಲಿ ರಂಗನತಿಟ್ಟು ಬರ್ಡ್ ಸೆಂಚುರಿ ಸಹ ಇದೆ. ಇಲ್ಲಿರುವ ಬರ್ಡ್ಸ್ನ ನೋಡೋಕ್ಕೆ ಅಂತಾನೆ ಅನೇಕ ಟೂರಿಸ್ಟ್ಗಳು ಈ ರಂಗನತಿಟ್ಟು ಬರ್ಡ್ ಸೆಂಚುರಿಗೆ ಬರ್ತಾರೆ ಅಂತ ಅಂದರೆ ನೀವು ನಂಬಲೇಬೇಕಾಗುತ್ತೆ. ಏಕೆಂದರೆ ಇಲ್ಲಿರುವ ಬರ್ಡ್ಸ್ ಬಂದು ಸಿಬೇರಿಯಾ, ನಾರ್ತ್ ಅಮೇರಿಕಾ ಕಂಟ್ರಿಗಳಿಂದ ಮೈಗ್ರೇಟ್ ಅಂದರೆ ವಲಸೆಗೆ ಈ ಶ್ರೀರಂಗಪಟ್ಟಣದ ರಂಗನತಿಟ್ಟುಗೆ ಬರುತ್ತೆ. ಬನ್ನಿ ನಾವು ಈ ವಿಡಿಯೋದಲ್ಲಿ ಈ ಎಲ್ಲ ಪ್ಲೇಸಸ್ನ ಒಂದೊಂದಾಗಿ ಯಾವ ರೀತಿ ಕವರ್ ಮಾಡೋದು ಅಂತ ನೋಡೋಣ. ಅದ್ರ ಜೊತೆಗೆ ಬಸ್ಸು, ಟ್ರೈನು ಮತ್ತು ಅಕೊಮಡೇಷನ್ನು, ಅದ್ರ ಜೊತೆಗೇ ಬಜೆಟ್ ಎಷ್ಟಾಗುತ್ತೆ ಈ ಶ್ರೀರಂಗಪಟ್ಟಣ ಟ್ರಿಪ್ಗೆ ಅಂತ ಅಂದ್ಬಿಟ್ಟು ಫುಲ್ ಡೀಟೇಲ್ಡ್ ವಿಡಿಯೋನ ನಾವು ಈಗ ನೋಡೋಣ. ನಾವು ಈಗ ಬೆಂಗಳೂರು ಮತ್ತು ಬೇರೆ ಪ್ಲೇಸಸ್ಗಳಿಂದ ಯಾವ ರೀತಿ ಈ ಶ್ರೀರಂಗಪಟ್ಟಣನ ರೀಚ್ ಆಗೋದು ಅಂತ ನೋಡೋಣ. ಈ ಶ್ರೀರಂಗಪಟ್ಟಣ ರೀಚ್ ಆಗೋದಕ್ಕೆ ಬೆಂಗಳೂರಿಂದ ಟ್ರೈನ್ ಮತ್ತು ಬಸ್ ಈ ಎರಡೂ ಫೆಸಿಲಿಟೀಸು ಇದ್ದಾವೆ. ಬೆಂಗಳೂರು ಸ್ಯಾಟಲೈಟ್ ಬಸ್ ಸ್ಟಾಪಲ್ಲಿ ಮೈಸೂರಿಗೆ ಹೋಗೋ ಬಸ್ಸಸ್ಸು ಇರುತ್ತೆ. ಅದರಲ್ಲಿ ನಾವು ಶ್ರೀರಂಗಪಟ್ಟಣನ ರೀಚ್ ಆಗಬಹುದು. ಬಸ್ಸಲ್ಲಿ 200 ರೂಪೀಸ್ನ ಚಾರ್ಜ್ ಮಾಡ್ತಾರೆ. 3 ಅವರ್ಸು ಜರ್ನಿ ಇರುತ್ತೆ. ಟ್ರೈನಲ್ಲಿ ಹೋಗೋದಾದರೆ ಈ ಶ್ರೀರಂಗಪಟ್ಟಣಗೆ ಡೈಲಿ 6 ಟ್ರೈನ್ ಇರುತ್ತೆ. ಆ ಟ್ರೈನಲ್ಲಿ ನೀವು ಶ್ರೀರಂಗಪಟ್ಟಣನ ರೀಚ್ ಆಗಬಹುದು. ಟ್ರೈನ್ ಡೀಟೇಲ್ಸ್ ಎಲ್ಲದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಟ್ರೈನ್ ಟಿಕೆಟ್ಸು ಬರೀ 60 ರೂಪೀಸ್ ಇರುತ್ತೆ. ಶ್ರೀರಂಗಪಟ್ಟಣದಲ್ಲಿ ಸ್ಟಾಪ್ ಕೊಡೋ ಟ್ರೈನಲ್ಲಿ ನಿಮಗೆ ಟೈಮಿಂಗ್ಸ್ ಅಡ್ಜಸ್ಟ್ ಆಗಿಲ್ಲ ಅಂದರೆ ನೀವು ಮೈಸೂರಿಗೆ ಹೋಗ್ಬಿಟ್ಟು ಮೈಸೂರಿಂದ ನೀವು ಈ ಶ್ರೀರಂಗಪಟ್ಟಣಗೆ ಬರಬಹುದು. ಮೈಸೂರಿಂದ ಶ್ರೀರಂಗಪಟ್ಟಣಗೆ ಬರೀ 16 ಕಿಲೋಮೀಟರ್ಸ್ ಇರುತ್ತೆ. ಮೈಸೂರಿಂದ ಶ್ರೀರಂಗಪಟ್ಟಣಗೆ ಬರೋದಕ್ಕೆ ನಿಮಗೆ KSRTC ಬಸ್ಸು ಇರುತ್ತೆ ಮತ್ತು ಲೋಕಲ್ ಬಸ್ಸಸ್ ಸಹ ಅವೈಲೇಬಲ್ ಇರುತ್ತೆ. ನಿಮ್ಮ ಕನ್ವೀನಿಯೆಂಟ್ ನೋಡಿಕೊಂಡು ಈ ಎರಡು ಫೆಸಿಲಿಟಿಯಲ್ಲಿ ಯಾವುದ್ರಲ್ಲಾದರೂ ನೀವು ಶ್ರೀರಂಗಪಟ್ಟಣನ ರೀಚ್ ಆಗಬಹುದು. ನೀವು ಶ್ರೀರಂಗಪಟ್ಟಣನ ರೀಚ್ ಆದಮೇಲೆ ನೀವು ನೋಡಬೇಕಾಗಿರುವ ಪ್ಲೇಸಸ್ ಯಾವುದ್ಯಾವುದು ಅಂತ ನಾವಿವಾಗ ನೋಡೋಣ. ಶ್ರೀ ರಂಗನಾಥ ಸ್ವಾಮಿ ದೇವಾಲಯ, ಟಿಪ್ಪು ಪ್ಯಾಲೇಸ್, ಕರ್ನಲ್ ಬೈಲಿಸ್ ಡಂಜನ್, ವಾಟರ್ ಗೇಟ್, ಟಿಪ್ಪು ಸುಲ್ತಾನ್ ಡೆತ್ ಪ್ಲೇಸ್, ಜಮಿಯಾ ಮಸೀದ್, ಟಿಪ್ಪು ಸಮ್ಮರ್ ಪ್ಯಾಲೇಸ್, ದೊಡ್ಡ ಗೌಸಿಯಾ ಘಾಟ್, ನಿಮಿಷಾಂಬ ದೇವಾಲಯ, ಕ್ಷಣಾಂಬ ದೇವಿ ದೇವಾಲಯ, ಕರಿಘಟ್ಟ, ಗುಂಬಾಜ್, ರಂಗನತಿಟ್ಟು ಬರ್ಡ್ ಸೆಂಚುರಿ. ಈ ಪ್ಲೇಸಸ್ ಜೊತೆಗೆ ಇನ್ನೂ ಸ್ವಲ್ಪ ಪ್ಲೇಸಸ್ ಇದ್ದಾವೆ. ಅದು ನೀವು ಟೈಮ್ ಸಿಕ್ತು ಅಂದರೆ ಅದನ್ನು ಸಹ ಕವರ್ ಮಾಡೋದಕ್ಕೆ ಟ್ರೈ ಮಾಡಿ. ಶ್ರೀ ಹೊಳೆ ಚಂದ್ರಮೌಳೇಶ್ವರ ದೇವಾಲಯ, ನರಸಿಂಹಸ್ವಾಮಿ ದೇವಾಲಯ, ಗಂಗಾಧರೇಶ್ವರ ದೇವಾಲಯ, ಕೊಮರೇಟಿ ಒಬ್ಲಿಕ್, ಥಾಮಸ್ ಇನ್ಸನ್ ಡುಂಗೆನ್. ಇಷ್ಟು ಪ್ಲೇಸಸ್ನ ನಾವು ಇವತ್ತು ಕವರ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ನೀವು ಶ್ರೀರಂಗಪಟ್ಟಣ ಮತ್ತು ಮೈಸೂರನ್ನ 2 ಡೇಸ್ ಥರ ಟ್ರಿಪ್ನ ಪ್ಲ್ಯಾನ್ ಮಾಡಿಕೊಂಡು ನೀವು ಬಂದು ಇಲ್ಲಿರುವ ಪ್ಲೇಸಸ್ನ ಕವರ್ ಮಾಡಬಹುದು. ಈ 2 ಡೇಸ್ ಟ್ರಿಪ್ನ ಫಸ್ಟ್ ಡೇ ನೀವು ಶ್ರೀರಂಗಪಟ್ಟಣದಲ್ಲಿರುವ ಎಲ್ಲ ಪ್ಲೇಸಸ್ನ ವಿಸಿಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೀವು ಶ್ರೀರಂಗಪಟ್ಟಣದಲ್ಲೇ ನೈಟು ಸ್ಟೇ ಮಾಡಿ ನೆಕ್ಸ್ಟ್ ಡೇ ನೀವು ಮೈಸೂರಿಗೆ ವಿಸಿಟ್ ಮಾಡಿ. ಏಕೆ ಅಂತ ಅಂದರೆ ಮೈಸೂರಲ್ಲಿ ರೂಮ್ಸು ತುಂಬ ಕಾಸ್ಟ್ಲಿ ಇರುತ್ತೆ ವೀಕೆಂಡ್ಸಲ್ಲಿ. ಅದರಿಂದ ಶ್ರೀರಂಗಪಟ್ಟಣದಲ್ಲೇ ಸ್ಟೇ ಮಾಡಿದ್ರೆ ಅಂದರೆ ನಿಮಗೆ 1000 to 1500 ರೂಮು ಸಿಗುತ್ತೆ.
ನೀವು ಶ್ರೀರಂಗಪಟ್ಟಣಗೆ ಬಂದು ಇಲ್ಲಿ ಬೈಕ್ ಮತ್ತು ಕಾರ್ ರೆಂಟಲ್ಗೆ ತಗೊಂಡು ಸುತ್ತಬೇಕು ಅಂತ ಪ್ಲ್ಯಾನ್ ಮಾಡೋದಾದರೆ ನೀವು ಡೈರೆಕ್ಟಾಗಿ ಶ್ರೀರಂಗಪಟ್ಟಣಗೆ ಬರಬೇಡಿ, ಮೈಸೂರಿಗೆ ಹೋಗ್ಬಿಡಿ. ಅಲ್ಲಿ ನಿಮಗೆ ರೆಂಟಲ್ಗೆ ಬೈಕ್ ಮತ್ತು ಕಾರು ಸಿಗುತ್ತೆ. ಈ ಶ್ರೀರಂಗಪಟ್ಟಣ ಪ್ಲೇಸಸ್ನ ನೋಡೋದಕ್ಕೆ ನೀವು ಆಟೋ ಸಹ ಪ್ಯಾಕೇಜ್ ಥರ ಮಾತಾಡ್ಕೋಬಹುದು. 1000 1200 ರೂಪೀಸ್ ತನಕ ಚಾರ್ಜ್ ಮಾಡ್ತಾರೆ. ನಾವು ಮೊದಲಿಗೆ ಶ್ರೀ ರಂಗನಾಥ ಸ್ವಾಮಿ ದೇವಾಲಯಕ್ಕೆ ಹೋಗ್ತಾ ಇದ್ದೀವಿ. ಈ ದೇವಸ್ಥಾನ ಬಸ್ ಸ್ಟಾಪಿಂದ 1.5 ಕಿಲೋಮೀಟರ್ ಇರುತ್ತೆ. ರೈಲ್ವೆ ಸ್ಟೇಷನ್ನಿಂದ ಕೇವಲ 100 ಮೀಟರ್ ಇರುತ್ತೆ ಅಷ್ಟೇ. ನಾವು ದೇವಸ್ಥಾನಕ್ಕೆ ಹೋಗೋದಕ್ಕೆ ಈ ಫೋರ್ಟ್ದು ಎಂಟ್ರಿ ದ್ವಾರದಿಂದಾನೇ ಹೋಗಬೇಕು. ಶ್ರೀರಂಗಪಟ್ಟಣದ ರಂಗನಾಥ ಸ್ವಾಮಿ ದೇವಾಲಯ ಮತ್ತೆ ಇನ್ನು ಅನೇಕ ಪ್ಲೇಸಸ್ನ ನಾವು ಈ ಟಿಪ್ಪು ಸುಲ್ತಾನ್ ಅವರ ಫೋರ್ಟ್ ಒಳಗಡೆನೆ ನೋಡೋದು. ಈ ಕೋಟೆಯ ಎಂಟ್ರಿ ದ್ವಾರದಿಂದ ಮುಂದೆ ಬರ್ತಿದ್ದಂಗೆ ನಮ್ಗೆ ಇಲ್ಲಿ ಜುಮಾ ಮಸೀದಿ ಕಾಣಿಸುತ್ತೆ. ಈ ಜುಮಾ ಮಸೀದಿಯನ್ನು ಸಹ ಟಿಪ್ಪು ಸುಲ್ತಾನ್ ಅವರ ಕಾಲದಲ್ಲೇನೆ ನಿರ್ಮಾಣವನ್ನ ಮಾಡಿರೋದು. ನೋಡಿ, ನಾವಿವಾಗ ಶ್ರೀರಂಗಪಟ್ಟಣದ ರಂಗನಾಥ ಸ್ವಾಮಿ ದೇವಾಲಯದ ಹತ್ರ ರೀಚ್ ಆಗಿದ್ದೀವಿ. ಶ್ರೀರಂಗಪಟ್ಟಣ ಬಸ್ ಸ್ಟಾಪಿಂದ ಈ ರಂಗನಾಥ ಸ್ವಾಮಿ ದೇವಸ್ಥಾನ ಹತ್ರ ಬರೋದಕ್ಕೆ ಬಸ್ ಫೆಸಿಲಿಟಿ ಸಹ ಇರುತ್ತೆ. ಟೈಮಿಂಗ್ಸ್ ಬಸ್ಸಸ್ ಇರೋದ್ರಿಂದ ನೀವು ವೆಯ್ಟ್ ಮಾಡಿಬಿಟ್ಟು ಇಲ್ಲಿಗೆ ಬರಬಹುದು. ಶ್ರೀರಂಗಪಟ್ಟಣ ಅಂತ ಹೆಸರು ಬಂದಿರೋದೇ ಶ್ರೀ ರಂಗನಾಥ ಸ್ವಾಮಿ ದೇವಾಲಯದಿಂದನೇ. ಈ ಶ್ರೀರಂಗಪಟ್ಟಣದಲ್ಲಿರುವ ರಂಗನಾಥ ಸ್ವಾಮಿ ದೇವಾಲಯವನ್ನು 10ನೇ ಶತಮಾನದಲ್ಲಿ ಅಂದರೆ ಸುಮಾರು 894ರಲ್ಲಿ ನಿರ್ಮಾಣ ಮಾಡಿದ್ದಾರೆ. ಈ ದೇವಾಲಯವನ್ನು ಗಂಗರ ಕಾಲದಲ್ಲಿ ನಿರ್ಮಾಣ ಮಾಡಿದ್ದಾರೆ. ಈ ಶ್ರೀರಂಗಪಟ್ಟಣ ದೇವಾಲಯ ಒಳಗಡೆ ನೋಡಿ ಈ ರೀತಿ ಇದೆ. ಈ ದೇವಾಲಯದ ಟೈಮಿಂಗ್ಸ್ ನೋಡೋದಾದ್ರೆ ಬೆಳಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆ ತನಕ ಓಪನ್ ಇರುತ್ತೆ. ಮತ್ತೆ ಸಂಜೆ 4 ಗಂಟೆಯಿಂದ ರಾತ್ರಿ 8 ಗಂಟೆ ತನಕ ಓಪನ್ ಇರುತ್ತೆ. ಈ ಶ್ರೀರಂಗಪಟ್ಟಣದಲ್ಲಿರುವ ರಂಗನಾಥ ಸ್ವಾಮಿಯನ್ನ ಆದಿರಂಗ ಅಂತ ಕರೀತಾರೆ. ಈ ದೇವಾಲಯ ಕಾವೇರಿ ನದಿಯ ದಡದಲ್ಲಿ ಇದೆ. ಗರ್ಭಗುಡಿಯ ಒಳಗಡೆ ಯಾವುದೇ ರೀತಿ ಫೋಟೋಸು ಅಲೋ ಇರಲ್ಲ. ದೇವಾಲಯದ ಒಳಗಡೆ ನೋಡಿ ದೇವರು ಈ ರೀತಿ ಇದೆ. ನಮ್ಮ ಹಿಂದೂ ಪುರಾಣದ ಪ್ರಕಾರ ಕಾವೇರಿ ನದಿ ದಡದಲ್ಲಿ ಇರುವ 3 ರಂಗನಾಥ ಸ್ವಾಮಿ ದೇವಾಲಯಗಳನ್ನು ಒಂದೇ ದಿನ ದರ್ಶನವನ್ನ ಪಡ್ಕೊಂಡ್ರೆ ನಮಗೆ ಮೋಕ್ಷ ಲಭ್ಯವಾಗುತ್ತೆ ಎಂಬ ನಂಬಿಕೆ ಇದೆ. ಈ 3 ದೇವಾಲಯಗಳು ಎಲ್ಲಿದ್ದಾವೆ ಅಂತಾನೆ ನಮ್ಮ ಕರ್ನಾಟಕದಲ್ಲಿ 2 ದೇವಾಲಯಗಳನ್ನು ನೋಡ್ತೀವಿ. ಅದು ಶ್ರೀರಂಗಪಟ್ಟಣದ ಆದಿರಂಗ ಮತ್ತೆ ಶಿವನ ಸಮುದ್ರದ ಮಧ್ಯರಂಗ. 3ನೇ ದೇವಾಲಯವಾದಂತಹ ಶ್ರೀರಂಗಂ ಅಲ್ಲಿರುವ ರಂಗನಾಥ ಸ್ವಾಮಿ ದೇವಾಲಯವನ್ನ ನೋಡಿದ್ವಿ ಅಂತಾನೆ ನಮಗೆ ಮೋಕ್ಷ ಲಭ್ಯ ಆಗುತ್ತೆ ಎಂಬ ನಂಬಿಕೆ ಇದೆ. ಈ ತ್ರಿರಂಗ ದರ್ಶನವನ್ನ ಅಟ್ಲೀಸ್ಟ್ ನಿಮ್ಮ ಲೈಫ್ ಟೈಮಲ್ಲಿ 1 ಸಲನ ವಿಸಿಟ್ ಮಾಡಬೇಕಾದಂತಹ ಪ್ಲೇಸಸ್ ಅಂತಾನೆ ಹೇಳಬಹುದು. ಈ ರಂಗನಾಥ ಸ್ವಾಮಿ ದೇವಾಲಯದ ಸುತ್ತಲೂ ಇನ್ನು ಅನೇಕ ದೇವಾಲಯಗಳಿದಾವೆ. ಅದನ್ನ ಒಂದೊಂದಾಗಿ ನೋಡೋಣ ಬನ್ನಿ. ರಂಗನಾಥ ಸ್ವಾಮಿ ದೇವಾಲಯದ ರೈಟ್ ಸೈಡ್ ಅಲ್ಲಿ ನಾವು ಹೊಳೆ ದಂಡೆ ಚಂದ್ರಮೌಳೇಶ್ವರ ದೇವಾಲಯವನ್ನ ನೋಡ್ತೀವಿ. ಇದನ್ನ GB ಹೊಳೆ ಅಂತ ಸಹ ಕರೀತಾರೆ. ಇಲ್ಲಿ ದೇವಸ್ಥಾನದ ಪಕ್ಕದಲ್ಲೇ ಕಾವೇರಿ ನದಿ ಹರಿಯೋದನ್ನ ನಾವಿಲ್ಲಿ ನೋಡಬಹುದು. ಇಲ್ಲಿ ನಾವು ಶಕ್ತಿ ದೇವತೆಗಳು, ಎಲ್ಲಮ್ಮ ತಾಯಿ, ಚಂದ್ರಮೌಳೇಶ್ವರ ಹಾಗೂ ಮುನೇಶ್ವರ ಸ್ವಾಮಿಯನ್ನ ದರ್ಶನವನ್ನ ಪಡ್ಕೋತೀವಿ. ಇಲ್ಲಿರೋದು ತುಂಬಾನೇ ಚಿಕ್ಕ ದೇವಾಲಯ ಆಗಿದ್ರು ಸಹ ತುಂಬಾನೇ ಚೆನ್ನಾಗಿದೆ. ಈ ದೇವಾಲಯದ ಪಕ್ಕದಲ್ಲೇ ನದಿಯಲ್ಲಿ ಸ್ನಾನವನ್ನ ಮಾಡಿ ದೇವರ ದರ್ಶನವನ್ನ ಪಡ್ಕೋತಾರೆ. ಇಲ್ಲಿ ಅನೇಕ ಪೂಜೆಗಳನ್ನ ಮಾಡ್ತಾರೆ. ಅದ್ರ ಜೊತೆಗೆ ಇಲ್ಲಿ ಪಿಂಡವನ್ನ ಸಹ ಇಡೋದನ್ನ ನಾವು ನೋಡಬಹುದು. ಈ ಚಂದ್ರಮೌಳೇಶ್ವರ ದೇವಾಲಯವನ್ನ ನೋಡಿಕೊಂಡು ಇದರ ಪಕ್ಕದಲ್ಲೇ ಇರುವ ಕರ್ನಲ್ ಬೇಲಿಯ ಕಾರಾಗೃಹಕ್ಕೆ ಹೋಗ್ತಾ ಇದ್ದೀವಿ. ಟಿಪ್ಪು ಸುಲ್ತಾನ್ ಮತ್ತೆ ಅವರ ತಂದೆ ಆದಂತಹ ಹೈದರ್ ಅಲಿ ಅವರು ಆಂಗ್ಲೋ ಮೈಸೂರು ಯುದ್ಧದ ಸಮಯದಲ್ಲಿ ಬ್ರಿಟಿಷ್ ಅಧಿಕಾರಿಗಳನ್ನ ಸೆರೆ ಹಿಡಿತಾರೆ. ಆ ಬ್ರಿಟಿಷ್ ಅಧಿಕಾರಿಗಳನ್ನ ಈ ಕರ್ನಲ್ ಬೇಲಿಯ ಕತ್ತಲೆ ಕೋಣೆಯಲ್ಲಿ ಬಂದಿಯನ್ನ ಮಾಡ್ತಾರೆ.
ಈ ಜೈಲಿಗೆ ಬ್ರಿಟಿಷ್ ಅಧಿಕಾರಿಗಳ ಹೆಸರು ಯಾಕೆ ಬಂದಿದೆ ಅಂತ ನೋಡೋದಾದ್ರೆ 1782ರಲ್ಲಿ ಕರ್ನಲ್ ವಿಲಿಯಂ ಬೇಯ್ಲಿ ಅವರು ಇಲ್ಲಿ ಕೊಡುವಂತಹ ಶಿಕ್ಷೆಗಳನ್ನು ತಡೆಯಲು ಸಾಧ್ಯವಾಗದಂತೆ ಇಲ್ಲೇ ಪ್ರಾಣವನ್ನ ಬಿಡ್ತಾರೆ. ಈ ಜೈಲಲ್ಲಿ ಪ್ರಾಣವನ್ನ ಬಿಟ್ಟ ಏಕೈಕ ಬ್ರಿಟಿಷ್ ಅಧಿಕಾರಿ ಅಂದ್ರೆ ಅದು ಕರ್ನಲ್ ವಿಲಿಯಂ ಬೇಯ್ಲಿ ಆಗಿದ್ರು. ಅದರಿಂದ ಈ ಜೈಲಿಗೆ ಕರ್ನಲ್ ವಿಲಿಯಂ ಬೇಯ್ಲಿ ಅಂತ ಹೆಸರು ಬಂದಿದೆ. ಈ ಜೈಲನ್ನ ನೋಡಿಕೊಂಡು ನೆಕ್ಸ್ಟ್ ನಾವು ಹೋಗೋದು ಕೊಮರೇಟಿವ್ ಆಬ್ಲಿಕ್ಯೂ ಅಂದ್ರೆ ಸ್ಮಾರಕ ಸ್ತಂಭ ಅಂತ. ಈ ಜೈಲಿಂದ 800 ಮೀಟರ್ಸ್ ಇರುತ್ತೆ ಈ ಕೊಮರೇಟಿವ್ ಆಬ್ಲಿಕ್ಗೆ. ಇಲ್ಲಿಂದ 5 ನಿಮಿಷದಲ್ಲಿ ನಡ್ಕೊಂಡು ಸಹ ಹೋಗ್ಬೋದು. ಇಲ್ಲ ಅಂತ ಅಂದರೆ ನೀವೇನಾದ ಆಟೋ ಮಾತಾಡ್ಕೊಂಡಿದ್ದೀರಾ ಅಂತ ಅಂದರೆ ನೀವು ಆಟೋ ಗೇಟ್ ತನಕ ಹೋಗುತ್ತೆ. ಮತ್ತು ನಿಮ್ಮ ಓನ್ ವೆಹಿಕಲ್ಸ್ ಎಲ್ಲ ಆಗಿದ್ರೂ ಸಹ ನೀವು ಗೇಟ್ ತನಕ ಹೋಗಿ ಅಲ್ಲಿಂದ ಸ್ವಲ್ಪ ದೂರ ನಡ್ಕೊಂಡು ಹೋಗಬೇಕಾಗಿರುತ್ತೆ. ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಬ್ರಿಟಿಷ್ ಅಧಿಕಾರಿಗಳು ಹಾಗೂ ಸ್ಥಳೀಯ ಸೈನಿಕರು ಸಹ ಅನೇಕ ಜನ ಪ್ರಾಣವನ್ನು ಕಳೆದುಕೊಳ್ಳುತ್ತಾರೆ. ಅದನ್ನು ಸೂಚಿಸೋದಕ್ಕೆ ಈ ಸ್ಮಾರಕವನ್ನು ನಿರ್ಮಿಸಿದ್ದಾರೆ. 1907ರಲ್ಲಿ 4ನೇ ಕೃಷ್ಣರಾಜ ಒಡೆಯರ್ ಅವರ ಕಾಲದಲ್ಲಿ ಈ ಸ್ಮಾರಕವನ್ನು ನಿರ್ಮಿಸಲಾಗಿತ್ತು ಎಂದು ಹೇಳಲಾಗುತ್ತೆ. ಈ ಸ್ತಂಭದ ಸುತ್ತಲೂ ನಾವು ಎಷ್ಟು ಜನ ಪ್ರಾಣವನ್ನು ಬಿಟ್ಟಿದ್ದಾರೆ ಮತ್ತು ಅವರು ಎಲ್ಲಿಂದ ಬಂದಿದ್ದಾರೆ ಅಂದ್ಬಿಟ್ಟು ಎಲ್ಲ ಇನ್ಫಾರ್ಮೇಷನ್ನ ಇಲ್ಲಿ ಕೊಟ್ಟಿರೋದನ್ನು ನಾವು ನೋಡಬಹುದು. ಇಲ್ಲಿ ಮೇಲಿಂದ ನಾವು ಕಾವೇರಿ ನದಿ ಹರಿಯೋದನ್ನ ಇಲ್ಲಿ ನೋಡಬಹುದು. ಮತ್ತೆ ಇಲ್ಲಿಂದ ನಾವು ಟ್ರೈನ್ ಹೋಗುವ ಬ್ರಿಡ್ಜ್ ಸಹ ನೋಡಬಹುದು. ಇಲ್ಲಿ ಟಾಪ್ ವ್ಯೂ ನೋಡಿ ಈ ರೀತಿ ಇರುತ್ತೆ. ಈ ಸ್ತಂಭದ ಹತ್ರ ನಾವು ಕಾವೇರಿ ನದಿ 2 ಭಾಗವಾಗಿ ಡಿವೈಡ್ ಆಗೋದನ್ನ ನೋಡಬಹುದು. ಇಲ್ಲಿಂದ 2 ಭಾಗವಾಗಿ ಹರ್ಕೊಂಡು ಹೋಗಿ ಸಂಗಮಲ್ಲಿ ಒಂದಾಗುತ್ತೆ. ಈ ಶ್ರೀರಂಗಪಟ್ಟಣ ಒಂದು ದ್ವೀಪ ತರ ನಮಗೆ ಕಾಣಿಸುತ್ತೆ. ಇಲ್ಲಿ ನೀವು ನೋಡಬಹುದು ಸುತ್ತಲೂ ನಾವು ಕಾವೇರಿ ನದಿ ಹರಿಯೋದನ್ನ ನೋಡ್ತೀವಿ. ಮಿಡಲ್ ಅಲ್ಲಿ ಈ ಶ್ರೀರಂಗಪಟ್ಟಣ ಇರೋದನ್ನ. ಈ ಕಾಂಪೌಂಡ್ ಒಳಗಡೆ ನಾವು ಮದ್ದುಗುಂಡಿನ ಮನೆಯನ್ನ ನೋಡ್ತೀವಿ. ನೋಡಿ ಇದೆ ಮದ್ದುಗುಂಡಿನ ಮನೆ. ಈ ಆಬ್ಲಿಕ್ಯೂನ ನೋಡಿಕೊಂಡು ನೆಕ್ಸ್ಟ್ ನಾವು ಹೋಗೋದು ಈ ಶ್ರೀರಂಗಪಟ್ಟಣದಲ್ಲಿ ಇರುವ ರಂಗನಾಥ ಸ್ವಾಮಿ ದೇವಾಲಯದ ರೈಟ್ ಸೈಡಲ್ಲಿ ನಾವು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯವನ್ನು ನೋಡ್ತೀವಿ. ಈ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯವನ್ನು ಸಹ ಗಂಗರ ಕಾಲದಲ್ಲಿ ನಿರ್ಮಾಣ ಮಾಡಿರೋದು. ಈ ದೇವಾಲಯದ ಒಳಗಡೆ ಇರುವ ಕಂಬಗಳನ್ನು ನೋಡಿಕೊಂಡು ಮುಂದೆ ಹೋಗ್ತಿದ್ದಂಗೆ ನಮಗೆ ಗರ್ಭಗುಡಿ ಕಾಣಿಸುತ್ತೆ. ನೋಡಿ ಈ ದೇವಾಲಯದ ಗರ್ಭಗುಡಿಯಲ್ಲಿ ಇರುವಂತಹ ಲಕ್ಷ್ಮೀ ನರಸಿಂಹಸ್ವಾಮಿಯನ್ನ ಎಲ್ಲರೂ ದರ್ಶನವನ್ನ ಮಾಡ್ಕೊಳ್ಳಿ. ಈ ದೇವಾಲಯದ ಒಳಗಡೆ ನಾವು ಮೂಲ ವಿಗ್ರಹವಾಗಿ ಲಕ್ಷ್ಮೀ ನರಸಿಂಹಸ್ವಾಮಿಯನ್ನ ದರ್ಶನ ಪಡ್ಕೊಂಡು ಆಚೆ ಬಂದಿದ ತಕ್ಷಣ ಈ ದೇವಾಲಯದ ಸುತ್ತಲೂ ಇನ್ನು ಅನೇಕ ದೇವರುಗಳನ್ನ ದರ್ಶನವನ್ನ ಪಡ್ಕೋತೀವಿ. ಈ ದೇವಾಲಯದ ಒಳಗಡೆ ನಾವು ಅಂಬೆಗಾಲು ಗೋಪಾಲಕೃಷ್ಣನ ವಿಗ್ರಹವನ್ನ ನೋಡ್ತೀವಿ. ತುಂಬಾನೇ ಚೆನ್ನಾಗಿದೆ, ನೀವಿಲ್ಲಿ ನೋಡಬಹುದು. ಅದ್ರ ಜೊತೆಗೇನೆ ನಾವು ರಾಮಾನುಜಾಚಾರ್ಯರನ್ನು ಸಹ ದರ್ಶನವನ್ನ ಮಾಡ್ಕೋಬಹುದು. ನೆಕ್ಸ್ಟ್ ಇಲ್ಲಿಂದ ನಾವು ಹೋಗೋದು ಟಿಪ್ಪು ಸುಲ್ತಾನ್ ಪ್ಯಾಲೇಸು. ಇದು ಬಂದು ಶ್ರೀರಂಗಪಟ್ಟಣದ ರಂಗನಾಥ ಸ್ವಾಮಿ ದೇವಾಲಯದ ಆಪೋಸಿಟ್ ರೋಡಲ್ಲೇ ಇರುತ್ತೆ. ಈ ಟಿಪ್ಪು ಪ್ಯಾಲೇಸ್ ಅನ್ನ ಲಾಲ್ ಮಹಲ್ ಪ್ಯಾಲೇಸ್ ಅಂತ ಸಹ ಕರೀತಾರೆ. ಟಿಪ್ಪು ಸುಲ್ತಾನ್ ಅವರನ್ನ ಬ್ರಿಟಿಷ್ ಅವರು ಕೊಂದ ನಂತರ ಈ ಅರಮನೆಯನ್ನು ಸಹ ನಾಶವನ್ನ ಮಾಡಿದ್ದಾರೆ ಎಂದು ನಂಬಲಾಗುತ್ತೆ. ಇದ್ರ ಒಳಗಡೆ ನಾವು ನೋಡಬಹುದು ಯಾವುದೇ ರೀತಿ ಪ್ಯಾಲೇಸು ಇಲ್ಲ ಇವಾಗ. ಈ ಟಿಪ್ಪು ಪ್ಯಾಲೇಸ್ ಇಂದ ಬರೀ 200 ಮೀಟರ್ಸ್ ಅಲ್ಲಿ ನಮಗೆ ಗಂಗಾಧರೇಶ್ವರ ದೇವಾಲಯವಿದೆ. ಈ ದೇವಾಲಯದ ಎಂಟ್ರೆನ್ಸ್ ಅಲ್ಲಿ ನಾವು ಲೆಫ್ಟ್ ಸೈಡ್ ಅಲ್ಲಿ ಗಣೇಶನ ದರ್ಶನವನ್ನ ಮಾಡಿಕೊಂಡು ಅದಾದ್ಮೇಲೆ ಒಳಗಡೆ ಹೋಗ್ತಿದೀವಿ. ಈ ದೇವಾಲಯದ ಡೋರ್ ನೋಡಿ ಎಷ್ಟು ದೊಡ್ಡದಾಗಿದೆ. ಈ ದೇವಾಲಯವನ್ನು ಸಹ 9ನೇ ಶತಮಾನದಲ್ಲಿ ಗಂಗರ ಕಾಲದಲ್ಲಿ ನಿರ್ಮಾಣವನ್ನ ಮಾಡಿದ್ದಾರೆ.
ಈ ದೇವಾಲಯ ತುಂಬಾನೇ ದೊಡ್ಡದಾಗಿದೆ. ಈ ದೇವಾಲಯವನ್ನ ಅನೇಕ ರಾಜರು ಜೀರ್ಣೋದ್ಧಾರವನ್ನ ಮಾಡಿದ್ದಾರೆ ಎಂದು ಹೇಳಲಾಗುತ್ತೆ. ಅದರಲ್ಲಿ ಹೊಯ್ಸಳ ರಾಜರು, ವಿಜಯನಗರ ರಾಜರು ಮತ್ತು ಮೈಸೂರು ರಾಜರು ಜೀರ್ಣೋದ್ಧಾರವನ್ನ ಮಾಡಿದ್ದಾರೆ. ಈ ದೇವಾಲಯದ ಒಳಗಡೆ ನಾವು ಶಿವನನ್ನ ದರ್ಶನವನ್ನ ಮಾಡಿಕೊಂಡು ಆಚೆ ಬರ್ತಿದ್ದಂಗೆ ನಮಗೆ ಇಲ್ಲಿ ದಕ್ಷಿಣಾಮೂರ್ತಿಯನ್ನು ಸಹ ದರ್ಶನವನ್ನ ಮಾಡ್ಕೋತೀವಿ. ಈ ದೇವಾಲಯದ ಒಳಗಡೆ ನಾವು ಶಾಸನವನ್ನು ಸಹ ನೋಡಬಹುದು. ನೀವು ಶ್ರೀರಂಗಪಟ್ಟಣಗೆ ಬಂದ್ರಿ ಅಂತಾನೆ ಈ ಗಂಗಾಧರೇಶ್ವರ ದೇವಾಲಯ ನಾವು ನೋಡೋದು ಮಾತ್ರ ಮಿಸ್ ಮಾಡ್ಕೋಬೇಡಿ. ಇದನ್ನ ನೋಡಿಕೊಂಡು ನೆಕ್ಸ್ಟ್ ಇಲ್ಲಿಂದ ಕೇವಲ 100 ಮೀಟರ್ಸ್ ಅಲ್ಲಿ ಇರುವ ವಾಟರ್ ಗೇಟ್ ಹತ್ರಕ್ಕೆ ಹೋಗ್ತಾ ಇದ್ದೀವಿ. ಈ ವಾಟರ್ ಗೇಟ್ ತಪ್ಪದೇ ನೋಡಬೇಕಾದಂತಹ ಪ್ಲೇಸ್ ಅಂತಾನೆ ಹೇಳಬಹುದು. ಯಾಕೆ ಅಂತ ಅಂದ್ರೆ ಈ ವಾಟರ್ ಗೇಟ್ ಬಂದು ಈ ಟಿಪ್ಪು ಸುಲ್ತಾನ್ ಅವರು ಕಟ್ಟಿದಂತಹ ಈ ಫೋರ್ಟ್ಗೆ ಇದ್ದಂತಹ ಸೀಕ್ರೆಟ್ ಗೇಟ್ ಅಂತಾನೆ ಹೇಳ್ತಾರೆ. ಈ ಗೇಟ್ ಅಲ್ಲೇ ಬ್ರಿಟಿಷ್ ಅವರ ಸೈನ್ಯ ಒಳಗಡೆ ಬಂದು ಟಿಪ್ಪು ಸುಲ್ತಾನ್ ಅವರನ್ನ ಮೇ 4, 1799 ಸಾಯಿಸ್ತಾರೆ. ಒಂದು ಫೋರ್ಟ್ ಅಂತ ಅಂದ್ರೆ ಅದಕ್ಕೊಂದು ಸೀಕ್ರೆಟ್ ಗೇಟ್ ಇರುತ್ತೆ ಅಲ್ವಾ, ಆ ಗೇಟ್ ಬಂದು ಈ ವಾಟರ್ ಗೇಟ್ ಆಗಿರುತ್ತೆ ಟಿಪ್ಪು ಸುಲ್ತಾನದವರ ಕಾಲದಲ್ಲಿ. ಅದರಿಂದ ಬ್ರಿಟಿಷ್ ಅವರು ಅವರನ್ನ ಈಸಿಯಾಗಿ ಕೊಲ್ಲೋದಿಕ್ಕೆ ಸಾಧ್ಯವಾಗುತ್ತೆ. ನೋಡಿ, ಈ ವಾಟರ್ ಗೇಟ್ ಇಂದ ಟಿಪ್ಪು ಡೆತ್ ಪ್ಲೇಸ್ಗೆ ಬರೀ 200 ಮೀಟರ್ ಇರುತ್ತೆ ಅಷ್ಟೇನೆ. ನೆಕ್ಸ್ಟ್ ನಾವು ಅಲ್ಲಿಗೆ ಹೋಗೋಣ ಬನ್ನಿ. ಮೈಸೂರು ಹುಲಿಯಾದಂತಹ ಟಿಪ್ಪು ಸುಲ್ತಾನ್ ಅವರನ್ನ ಬ್ರಿಟಿಷ್ ಅವರು ಕೊಂದು ಈ ಪ್ಲೇಸ್ ಅಲ್ಲೇ ಅವರನ್ನ ಹಾಕಿರ್ತಾರೆ. ಇಲ್ಲಿಂದ ಕೇವಲ 200 ಮೀಟರ್ ಅಲ್ಲಿ ನಾವು ಇನ್ನ ಒಂದು ಜೈಲಾದಂತಹ ಥಾಮಸ್ ಇನ್ಸನ್ ಡುಂಗೇನ್ ಅನ್ನೋ ಕಾರಾಗೃಹವನ್ನ ನೋಡ್ತೀವಿ. ಇಲ್ಲಿ ನಾವು ಕೋಟೆ ಗಣೇಶ ದೇವಾಲಯವನ್ನು ಸಹ ಎಂಟ್ರೆನ್ಸ್ ಅಲ್ಲಿ ನೋಡ್ತೀವಿ. ನಮಗೆ ಏನೇ ಕಷ್ಟ ಇರಲಿ ಇಲ್ಲಿ ಇರುವ ಗಣೇಶನಿಗೆ ಹೇಳ್ಕೊಂಡ್ರೆ ಅದು ನೆರವೇರುತ್ತೆ ಎಂಬ ನಂಬಿಕೆ ಇದೆ. ಇಲ್ಲಿ ಗಣೇಶನ ದರ್ಶನವನ್ನ ಪಡೆದು ಹಂಗೆ ಒಳಗಡೆ ಹೋದ್ರೆ ನಮಗೆ ಥಾಮಸ್ ಇನ್ಸನ್ ಡುಂಗೇನ್ ಗೆ ಹೋಗ್ತೀವಿ. ಇದು ಶ್ರೀರಂಗಪಟ್ಟಣದಲ್ಲಿ ಇರುವಂತಹ ತುಂಬಾ ಸೀಕ್ರೆಟ್ ಜೈಲ್ ಅಂತಾನೆ ಹೇಳಬಹುದು. ಯಾಕೆ ಅಂತ ಅಂದ್ರೆ ಈ ಜೈಲ್ನ ಸುಮಾರು 100 ವರ್ಷ ಆದ್ಮೇಲೆ ಅಂದ್ರೆ ಟಿಪ್ಪು ಸುಲ್ತಾನ್ ಅವರು ಸತ್ತ 100 ವರ್ಷಗಳ ನಂತರ ಈ ಸೀಕ್ರೆಟ್ ಜೈಲ್ನ ಕಂಡು ಹಿಡಿದಿದ್ದಾರೆ. ಅದು 1895 ಥಾಮಸ್ ಇನ್ಸನ್ ಅನ್ನೋ ಇಂಜಿನಿಯರು ಕಂಡು ಹಿಡಿದಿದ್ದಾರೆ. ಅವರ ನೇಮ್ನೆ ಈ ಥಾಮಸ್ ಇನ್ಸನ್ ಡುಂಗೇನ್ ಅಂತ ಇಟ್ಟಿದ್ದಾರೆ. ಇದನ್ನ ನೋಡ್ಕೊಂಡು ಇಲ್ಲಿಂದ ನೆಕ್ಸ್ಟ್ ನಾವು 300 ಮೀಟರ್ಸ್ ಅಲ್ಲಿ ಜಮಿಯಾ ಮಸೀದ್ನ ನೋಡ್ತೀವಿ. ಈ ಜಮಿಯಾ ಮಸೀದ್ನ ಟಿಪ್ಪು ಸುಲ್ತಾನ್ ಅವರ ಕಾಲದಲ್ಲೇ ಕಟ್ಟಿರೋದು ಅಂತ ನಾನು ವಿಡಿಯೋ ಸ್ಟಾರ್ಟಿಂಗ್ ಅಲ್ಲೇ ನಿಮ್ಗೆ ತಿಳಿಸಿದ್ದೆ ಅಲ್ವಾ. ನೋಡಿ, ಅದೇನೆ ಜಮಿಯಾ ಮಸೀದು. ಈ ಜಮಿಯಾ ಮಸೀದ್ನ ಟಿಪ್ಪು ಸುಲ್ತಾನ್ ಪ್ರೇಯರ್ ಹಾಲ್ ಅಂತ ಸಹ ಕರೀತಾರೆ. ಇದ್ರ ಒಳಗಡೆ ಸಹ ನಾವು ಹೋಗಿ ನೋಡಬಹುದು. ಈ ಟಿಪ್ಪು ಸುಲ್ತಾನ್ ಪ್ರೇಯರ್ ಮಸೀದಿಯಿಂದ ಕೇವಲ 250 ಮೀಟರ್ ಅಲ್ಲಿ ನಾವು ಕ್ಷಣಾಂಬ ದೇವಿ ದೇವಾಲಯವನ್ನ ನೋಡ್ತೀವಿ. ಆಚೆಯಿಂದ ನೋಡಿದ್ರೆ ತುಂಬಾನೇ ಚಿಕ್ಕದಾದ ದೇವಾಲಯ ತರ ಕಾಣಿಸುತ್ತೆ. ಒಳಗಡೆ ಬಂದು ನೋಡಿದ್ರೆ ಮಾತ್ರ ನಮಗೆ ಇಷ್ಟು ದೊಡ್ಡ ದೇವಾಲಯ ಕಾಣಿಸೋದು. ಶ್ರೀರಂಗಪಟ್ಟಣದಲ್ಲಿರುವ ಕ್ಷಣಾಂಬಿಕಾ ದೇವಿ ದೇವಾಲಯವು ತುಂಬಾನೇ ಪ್ರಾಚೀನವಾದ ಸ್ಥಳ ಎಂದೇ ಗುರುತಿಸಲಾಗಿದೆ. ಇದು 1200 ವರ್ಷದ ಹಳೆಯ ದೇವಾಲಯವಾಗಿದೆ.
ಈ ದೇವಾಲಯದ ಒಳಗಡೆ ನಾವು 2 ಗರ್ಭಗುಡಿಯನ್ನ ನೋಡ್ತೀವಿ. ಒಂದು ಶ್ರೀಚಕ್ರದೊಂದಿಗೆ ಇರುವಂತಹ ಷಣಾಂಬಿಕಾ ದೇವಿ ದೇವಾಲಯ, ಮತ್ತೊಂದು ಜ್ಯೋತಿ ಮಹೇಶ್ವರನ ದೇವಾಲಯವನ್ನ ನೋಡ್ತೀವಿ. ಈ ದೇವಾಲಯದ ಗರ್ಭಗುಡಿಯಲ್ಲಿ ನಾವು ಕ್ಷಣಾಂಬಿಕಾ ದೇವಿ ದೇವರ ಮುಂಭಾಗದಲ್ಲಿ ನಾವು 6ನೇ ಶತಮಾನದಲ್ಲಿ ಸಾಕ್ಷಾತ್ ಆದಿಶಂಕರಾಚಾರ್ಯರೇ ನಿರ್ಮಿಸಿದಂತಹ ಶ್ರೀಚಕ್ರವನ್ನ ನೋಡ್ತೀವಿ. ಈ ದೇವಾಲಯವು ಬೀಜಾಕ್ಷರಿ ಮೂಲ ಮಂತ್ರದಿಂದ ಸಂಕೀರ್ಣವಾಗಿ ಕೆತ್ತಿದ ಶ್ರೀಯಂತ್ರವನ್ನು ಹೊಂದಿದೆ. ಈ ಶ್ರೀಚಕ್ರವು ಅಗಾಧವಾದ ಶಕ್ತಿಯನ್ನ ಹೊಂದಿದೆ ಎಂದು ಹೇಳಲಾಗುತ್ತೆ. ಈ ದೇವಾಲಯದ ಒಳಗಡೆ ನಾವು ಬಸವಣ್ಣ ಅವರ ದೇವಾಲಯವನ್ನು ಸಹ ನೋಡಬಹುದು. ಈ ದೇವಾಲಯದ ಮುಂಭಾಗದಲ್ಲಿ ನಾವು ನಾಗದೇವತೆಗಳು ಮತ್ತೆ ನವಗ್ರಹಗಳನ್ನ ನೋಡ್ತೀವಿ. ಶ್ರೀಚಕ್ರದೊಂದಿಗೆ ಇರುವ ಕ್ಷಣಾಂಬಿಕಾ ದೇವಿ ದೇವರನ್ನ ದರ್ಶನವನ್ನ ಪಡ್ಕೊಂಡ್ರೆ ಭಕ್ತರು ಕೇಳುವ ವರಗಳನ್ನ ದೇವಿ ಕ್ಷಣದಲ್ಲೇ ನೆರವೇರಿಸುವಂತಹ ಶಕ್ತಿ ಈ ತಾಯಿಗೆ ಇದೆ ಎಂಬ ನಂಬಿಕೆ ಇದೆ. ನೀವು ಸಹ ಬಂದು ಈ ದೇವಿಯನ್ನ ದರ್ಶನವನ್ನ ಮಾಡ್ಕೊಳ್ಳಿ. ನಾವು ಇಲ್ಲಿಂದ ನೆಕ್ಸ್ಟ್ ಹೋಗೋದು ಟಿಪ್ಪು ಸುಲ್ತಾನ್ ಸಮರ್ ಪ್ಯಾಲೇಸ್ಗೆ. ಈ ಸಮರ್ ಪ್ಯಾಲೇಸ್ಗೆ ಹೋಗೋದಕ್ಕೆ KSRTC ಬಸ್ ಸ್ಟಾಪ್ ಅಪೋಸಿಟ್ ರೋಡ್ ಅಲ್ಲಿ ಹೋಗ್ಬೇಕಾಗಿರುತ್ತೆ. ಇಲ್ಲಿ ಆರ್ಚ್ ಸಹ ಇರುತ್ತೆ. ಇಲ್ಲಿ ಒಳಗಡೆ ಹೋದ್ರೆ ನಮ್ಗೆ ಯಾವ ಯಾವ ಪ್ಲೇಸಸ್ ಸಿಗುತ್ತೆ ಅಂತ ಅನ್ಬಿಟ್ಟು ಬರ್ದಿರ್ತಾರೆ. ಇಲ್ಲಿ ನೀವು ನೋಡಬಹುದು. ಈ ಆರ್ಚ್ ಒಳಗಡೆ ಹೋದ್ವಿ ಅಂತ ಅಂದ್ರೆ ನಮಗೆ ನಿಮಿಷಾಂಬ ದೇವಸ್ಥಾನ, ಕರಿಘಟ್ಟ, ಸಮರ್ ಪ್ಯಾಲೇಸು, ದೊಡ್ಡ ಗೌಸಿಯಾ ಘಾಟು, ಸಂಗಮು ಮತ್ತೆ ಗುಂಬಾಸ್ ಸಹ ನಾವು ನೋಡಬಹುದು. ಈ ಆರ್ಚ್ ಇಂದ 1 ಕಿಲೋಮೀಟರ್ ಹೋದ್ವಿ ಅಂದ್ರೆ ನಮಗೆ ಸಮರ್ ಪ್ಯಾಲೇಸ್ ಸಿಗುತ್ತೆ. ಈ ಸಮರ್ ಪ್ಯಾಲೇಸ್ ನ ನೋಡಕ್ಕೆ ಹೋಗೋದಕ್ಕೆ ನಾವು ಟಿಕೆಟ್ ನ ತಗೋಬೇಕು. ಒಬ್ಬರಿಗೆ 20 ರೂಪೀಸ್ ಟಿಕೆಟ್ ಚಾರ್ಜ್ ಮಾಡ್ತಾರೆ. ಬಿಲೋ 14 ಇಯರ್ಸ್ ಚಿಲ್ಡ್ರನ್ಸ್ಗೆ ಎಂಟ್ರಿ ಟಿಕೆಟ್ ಫ್ರೀ ಇರುತ್ತೆ. ನೋಡಿ, ಇದೇನೆ ಟಿಪ್ಪು ಸುಲ್ತಾನ್ ಅವರು ಕಟ್ಟಿಸಿದಂತಹ ಸಮರ್ ಪ್ಯಾಲೇಸು. ಇದನ್ನ ದರಿಯಾ ದೌಲತ್ ಬಾಗ್ ಅಂತ ಸಹ ಕರೀತಾರೆ. ಇಲ್ಲಿ ಇರುವ ಪ್ಲೇಸ್ ನ ಕಂಪ್ಲೀಟ್ ಆಗಿ ಮರದಿಂದಾನೇ ಕಟ್ಟಿರ್ತಾರೆ. ಇದನ್ನ ಕಟ್ಟೋದಿಕ್ಕೆ ಅವರು ಉಪಯೋಗಿಸಿರೋದು ಟೇಕ್ ವುಡ್ ನ. ಇದನ್ನ ಟಿಪ್ಪು ಸುಲ್ತಾನ್ ಅವರು 1784ರಲ್ಲಿ ನಿರ್ಮಾಣ ಮಾಡಿದ್ರು. ಈ ಸಮ್ಮರ್ ಪ್ಯಾಲೇಸ್ ಒಳಗಡೆ ಪೇಂಟಿಂಗ್ ಸಹ ತುಂಬಾನೇ ಚೆನ್ನಾಗಿದೆ. ಈ ಸಮ್ಮರ್ ಪ್ಯಾಲೇಸ್ ನ ನೋಡ್ಕೊಂಡು ನೆಕ್ಸ್ಟ್ ನಾವು ಹೋಗೋದು ದೊಡ್ಡ ಗೌಸಿಯಾ ಘಾಟ್ಗೆ. ಈ ಸಮ್ಮರ್ ಪ್ಯಾಲೇಸ್ ಇಂದ ದೊಡ್ಡ ಗೌಸಿಯಾ ಘಾಟ್ಗೆ 2.5 ಕಿಲೋಮೀಟರ್ಸ್ ಇರುತ್ತೆ. ನೋಡಿ, ಈ ದೊಡ್ಡ ಗೌಸಿಯಾ ಘಾಟ್ ಹತ್ರ ನಾವು ರಾಮಾನುಜಾಚಾರ್ಯರ ಗೋಶಾಲವನ್ನ ಸಹ ನೋಡ್ತೀವಿ. ನೋಡಿ, ದೊಡ್ಡ ಗೌಸಿಯಾ ಘಾಟ್ ಇದೆ ಎಂಟ್ರೆನ್ಸ್. ಈ ದೇವಾಲಯ ತುಂಬಾನೇ ದೊಡ್ಡದಾಗಿದೆ. ಇಲ್ಲಿ ನೋಡಬಹುದು ತುಂಬಾ ಪ್ರಶಾಂತವಾದ ವಾತಾವರಣ ಮತ್ತೆ ಇಲ್ಲಿ ಕಾವೇರಿ ನದಿ ಹರಿಯೋದನ್ನ ಸಹ ನಾವು ನೋಡಬಹುದು. ಇದು ತುಂಬಾನೇ ಚೆನ್ನಾಗಿರುವಂತಹ ಜಾಗ. ಇಲ್ಲಿ ಅನೇಕ ಫಿಲಮ್ಸ್ಗಳನ್ನ ಸಹ ಶೂಟ್ ಮಾಡಿದ್ದಾರೆ. ಇಲ್ಲಿ ಮಾರ್ನಿಂಗ್ ಟೈಮಲ್ಲಿ ಅನೇಕ ಪೂಜೆಗಳನ್ನ ಮಾಡ್ತಾ ಇರ್ತಾರೆ. ಅದರಿಂದ ತುಂಬಾನೇ ಜನ ಇರ್ತಾರೆ. ಈ ಕಾವೇರಿ ನದಿ ದಡದ ಪಕ್ಕದಲ್ಲಿ ನಾವು ಕಾಶಿ ವಿಶ್ವನಾಥ ದೇವಾಲಯವನ್ನ ಸಹ ನೋಡ್ತೀವಿ. ಈ ದೇವಾಲಯದ ಗರ್ಭಗುಡಿಯಲ್ಲಿ ಇರುವ ದೇವರ ವಿಗ್ರಹವನ್ನ ಉದಯ ಭಾರತಿ ಎಂಬ ಸ್ವಾಮಿಗಳು ಕಾಶಿಯಿಂದ ತಗೊಂಡು ಬಂದು ಇಲ್ಲಿ ಪ್ರತಿಷ್ಠಾಪಿಸಿದ್ದಾರೆ. ಈ ದೇವಾಲಯ ಸುತ್ತಲೂ ಇರುವ ಜಾಗವನ್ನ ಮೈಸೂರು ಮಹಾರಾಜರಾದ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರು ಈ ದೇವಾಲಯಕ್ಕೆ ದಾನ ಮಾಡಿದ್ದರು. ನೆಕ್ಸ್ಟ್ ನಾವು ಕಾಶಿ ವಿಶ್ವನಾಥ ದೇವಾಲಯದಿಂದ ನೆಕ್ಸ್ಟ್ ಹೋಗೋದು ಗುಂಬಾಸ್ಗೆ. ಇಲ್ಲಿಂದ ಗುಂಬಾಸ್ಗೆ ಹೋಗೋದಕ್ಕೆ 3 ಕಿಲೋಮೀಟರ್ ಇರುತ್ತೆ. ಈ ಗುಂಬಾಸ್ಗೆ ಹೋಗೋದಕ್ಕೆ ಯಾವುದೇ ರೀತಿ ಎಂಟ್ರಿ ಟಿಕೆಟ್ಸ್ ಇರೋದಿಲ್ಲ.
ಬಟ್ ನೀವು ಓನ್ ವೆಹಿಕಲ್ಸಲ್ಲಿ ಬಂದಿದ್ದೀರಂದರೆ ಪಾರ್ಕಿಂಗ್ ಮಾತ್ರ ಪೇ ಮಾಡಬೇಕಾಗಿರುತ್ತೆ. ಕಾರಲ್ಲಿ ಏನಾದರೂ ಬರೋದಾದರೆ 100 ರೂಪೀಸ್ನ ಚಾರ್ಜ್ ಮಾಡ್ತಾರೆ. ಈ ಗುಂಬಾಜ್ನ ಟಿಪ್ಪು ಸುಲ್ತಾನ್ ಅವರು 1784ರಲ್ಲಿ ಟಿಪ್ಪು ಸುಲ್ತಾನ್ ಅವರ ತಂದೆ ಹೈದರ್ ಅಲಿ ಮತ್ತು ಅವರ ತಾಯಿಗೆ ಸಮಾಧಿಯಾಗಿ ಈ ಗುಂಬಾಜ್ನ ಕಟ್ಟಿಸಿದ್ರು. 1799ರಲ್ಲಿ ಅವರನ್ನ ಬ್ರಿಟಿಷ್ ಅವರು ಕೊಂದ ನಂತರ ಟಿಪ್ಪು ಸುಲ್ತಾನ್ ಅವರನ್ನು ಸಹ ಇಲ್ಲೇ ತಗೊಂಡು ಬಂದು ಸಮಾಧಿ ಮಾಡಿದ್ದಾರೆ. ಈ ಗುಂಬಾಜ್ ಒಳಗಡೆ ನಾವು 3 ಸಮಾಧಿಯನ್ನ ನೋಡ್ತೀವಿ. ಅದು ಟಿಪ್ಪು ಸುಲ್ತಾನು, ಅವರ ತಂದೆ ಆದಂತಹ ಹೈದರ್ ಅಲಿ ಮತ್ತೆ ಅವರ ತಾಯಿಯ ಸಮಾಧಿಗಳನ್ನ ನೋಡ್ತೀವಿ. ಈ ಗುಂಬಾಜ್ ಟೈಮಿಂಗ್ಸ್ ನೋಡೋದಾದ್ರೆ ಬೆಳಗ್ಗೆ 8 ಗಂಟೆಯಿಂದ ಸಂಜೆ 6:30 ತನಕ ಓಪನ್ ಇರುತ್ತೆ. ಈ ಗುಂಬಾಜ್ ಮುಂದೆ ನಾವು ತುಂಬಾ ಚೆನ್ನಾಗಿರುವ ಪಾರ್ಕ್ನ ಸಹ ನೋಡಬಹುದು. ಈ ಗುಂಬಾಜಿಂದ ಬರೀ 1 ಕಿಲೋಮೀಟರ್ ಅಲ್ಲಿ ನಾವು ತ್ರಿವೇಣಿ ಸಂಗಮನ ನೋಡ್ತೀವಿ. ನೋಡಿ, ಇದೇನೆ ಕಾವೇರಿ ತ್ರಿವೇಣಿ ಸಂಗಮ. ಈ ತ್ರಿವೇಣಿ ಸಂಗಮದಲ್ಲಿ ಕಾವೇರಿ, ಲೋಕಪಾವನಿ, ಹೇಮಾವತಿ ನದಿಗಳ ಸಂಗಮ ಆಗುತ್ತೆ. ಈ ತ್ರಿವೇಣಿ ಸಂಗಮವನ್ನ ನೀವು ಟೈಮ್ ಇತ್ತು ಅಂದ್ರೆ ಇದನ್ನು ಕವರ್ ಮಾಡೋದಕ್ಕೆ ಪ್ರಯತ್ನ ಪಡಿ, ತುಂಬಾನೇ ಚೆನ್ನಾಗಿದೆ. ಇಲ್ಲಿಂದ ನೆಕ್ಸ್ಟ್ ನಾವು ಹೋಗೋದು ನಿಮಿಷಾಂಬ ದೇವಾಲಯಕ್ಕೆ. ನಿಮಿಷಾಂಬಾಗೆ ಬಸ್ ಸಹ ಅವೈಲಬಲ್ ಇರುತ್ತೆ. ಶ್ರೀರಂಗಪಟ್ಟಣದಿಂದ ನೀವು ಬೇಕು ಅಂದರೆ ಬಸ್ಸಲ್ಲಿ ಸಹ ಬರಬಹುದು. ಈ ನಿಮಿಷಾಂಬ ಬಸ್ ನಂಬರ್ ಬಂದು 307. ಇದು ಮೈಸೂರಿಂದ ಶ್ರೀರಂಗಪಟ್ಟಣಗೆ ಬಂದು ಅಲ್ಲಿಂದ ಈ ನಿಮಿಷಾಂಬಗೆ ಬರುತ್ತೆ. ಪಾರ್ವತಿ ದೇವಿಯನ್ನ ನಿಮಿಷಾಂಬ ಎಂದು ಸಹ ಕರೀತಾರೆ. ಈ ನಿಮಿಷಾಂಬ ದೇವಿ ತುಂಬಾನೇ ಶಕ್ತಿಶಾಲಿ. ಈ ನಿಮಿಷಾಂಬ ದೇವಿ ಹೆಸರೇ ಸೂಚಿಸೋ ಹಾಗೆ ಭಕ್ತರ ಚಿಂತೆ ಮತ್ತೆ ಬೇಡಿಕೆಗಳನ್ನ ಒಂದೇ ನಿಮಿಷದಲ್ಲಿ ನೆರವೇರಿಸುವಂತ ಶಕ್ತಿ ಈ ತಾಯಿಗೆ ಇದೆ ಎಂದು ಹೇಳ್ತಾರೆ. ಈ ದೇವಾಲಯ ತುಂಬಾನೇ ಚೆನ್ನಾಗಿದೆ. ಕಾವೇರಿ ನದಿ ದಡದಲ್ಲಿರುವ ಈ ತಾಯಿನ ದರ್ಶನವನ್ನ ಮಾಡಿಕೊಂಡು ಸ್ವಲ್ಪ ಕಾಲ ಇಲ್ಲೇ ಕುಳಿತುಕೊಂಡು ಪ್ರಾರ್ಥನೆ ಮಾಡ್ಕೊಂಡ್ವಿ ಅಂದ್ರೆ ನಮಗೆ ಮನಸ್ಸಿಗೆ ನೆಮ್ಮದಿ ಅನಿಸುತ್ತೆ. ನೋಡಿ, ನಿಮಿಷಾಂಬ ದೇವಾಲಯದ ಮುಂದೆ ಒಂದು ಬೆಟ್ಟ ಕಾಣಿಸ್ತಿದ್ಯಲ್ಲ, ಅದು ಕರಿಘಟ್ಟ. ನೆಕ್ಸ್ಟ್ ನಾವು ಹೋಗೋದು ಅಲ್ಲಿಗೆನೆ. ಈ ಕರಿಘಟ್ಟದ ಬೆಟ್ಟದ ಮೇಲೆ ನಾವು ವೆಂಕಟರಮಣನ ದೇವಾಲಯವನ್ನ ನೋಡ್ತೀವಿ. ಅಲ್ಲಿಗೆ ಹೋಗೋದಿಕ್ಕೆ ನಿಮಿಷಾಂಬದಿಂದ ಬರೀ 1 ಕಿಲೋಮೀಟರ್ ಆಗುತ್ತೆ. ಇಲ್ಲಿಂದ ನಡ್ಕೊಂಡು ಸಹ ಹೋಗಬಹುದು. ಕರಿಘಟ್ಟಗೆ ಹೋಗ್ಬೇಕಾದ್ರೆ ಇಲ್ಲಿ ಒಂದು ಬ್ರಿಡ್ಜ್ ಇರುತ್ತೆ, ಅದನ್ನ ದಾಟ್ಕೊಂಡು ಆ ಕಡೆಗೆ ಹೋಗ್ಬೇಕಾಗುತ್ತೆ. ಬೆಟ್ಟದ ಮೇಲಿರುವ ವೆಂಕಟರಮಣನ ದರ್ಶನವನ್ನ ಮಾಡ್ಕೊಳೋದಿಕ್ಕೆ ಸ್ಟೆಪ್ಸ್ ಮುಖಾಂತರನಾದ್ರೂ ಹೋಗ್ಬೋದು, ಇಲ್ಲ ಅಂದ್ರೆ ವೆಹಿಕಲ್ಸ್ ಅಲ್ಲಿ ಮೇಲೆ ದೇವಾಲಯ ತನಕನಾದ್ರೂ ಹೋಗಬಹುದು. ಕೆಳಗಡೆಯಿಂದ ಮೇಲೆ ತನಕ ಸ್ಟೆಪ್ಸ್ 450 ಇರುತ್ತೆ. ಈ ಕರಿಘಟ್ಟ ಬೆಟ್ಟ ಸಮುದ್ರ ಮಟ್ಟದಿಂದ 2697 ಅಡಿ ಎತ್ತರ ಇದೆ. ಈ ಬೆಟ್ಟದ ಮೇಲೆ ಹೋಗ್ತಿರ್ಬೇಕಾದ್ರೆ ನಮಗೆ ಮಿಡಲ್ ಅಲ್ಲಿ ಚಾನೆಲ್ ಸಹ ಸಿಗುತ್ತೆ. ತುಂಬಾನೇ ಚೆನ್ನಾಗಿದೆ ನೋಡೋದಿಕ್ಕೆ. ಈ ದೇವಾಲಯ ತುಂಬಾ ಪವಿತ್ರವಾದ ದೇವಾಲಯವಾಗಿದೆ. ಈ ದೇವಾಲಯ 16ನೇ ಶತಮಾನದಲ್ಲಿ ನಿರ್ಮಾಣವನ್ನ ಮಾಡಿದ್ದಾರೆ. ಕರಿಘಟ್ಟ ಅಂತ ಅಂದ್ರೇನೆ ಕಪ್ಪು ಬೆಟ್ಟ ಅಂತ ಅರ್ಥ. ಈ ವೆಂಕಟರಮಣನ ದೇವಾಲಯವನ್ನ ಕಪ್ಪು ಕಲ್ಲಿಂದ ನಿರ್ಮಾಣ ಮಾಡಿದ್ದಾರೆ. ನೋಡಿ, ಎಲ್ಲರೂ ವೆಂಕಟರಮಣನನ್ನ ದರ್ಶನವನ್ನ ಮಾಡ್ಕೊಳ್ಳಿ. ಈ ಗರ್ಭಗುಡಿಯಲ್ಲಿ ನಾವು ಯೋಗ ಶ್ರೀನಿವಾಸ ಮತ್ತೆ ಭೋಗ ಶ್ರೀನಿವಾಸನ ದೇವ್ರನ್ನ ನೋಡ್ತೀವಿ.
ಈ ದೇವಾಲಯದ ಟೈಮಿಂಗ್ಸ್ ನೋಡೋದಾದ್ರೆ ಬೆಳಗ್ಗೆ 9:30 ಮಧ್ಯಾಹ್ನ 2 ಗಂಟೆ ತನಕ ಓಪನ್ ಇರುತ್ತೆ. ಸಂಜೆ 4 ಗಂಟೆಯಿಂದ 6 ಗಂಟೆ ತನಕ ಓಪನ್ ಇರುತ್ತೆ ಅಷ್ಟೇನೆ. ನಾವು ಕರಿಘಟ್ಟನ ನೋಡಿ ಮುಗಿಸೋ ಅಷ್ಟರಲ್ಲಿ ಸಂಜೆ 6 ಗಂಟೆ ಆಗಿದೆ. ನಾವು ಈ ಶ್ರೀರಂಗಪಟ್ಟಣದಲ್ಲಿ ನೋಡಬೇಕಾಗಿರುವ ಒಂದು ಪ್ಲೇಸು ಅಂತ ಅಂದರೆ ಅದು ರಂಗನತಿಟ್ಟು ಬರ್ಡ್ ಸೆಂಚುರಿ ಆಗಿರುತ್ತೆ. ಈ ರಂಗನತಿಟ್ಟು ಬರ್ಡ್ ಸೆಂಚುರಿ 6 ಗಂಟೆ ಮೇಲೆ ಓಪನ್ ಇರೋದಿಲ್ಲ. ಅದರಿಂದ ನಾವು ಡೇ 1 ಇಲ್ಲೇನೆ ರೆಸ್ಟ್ ಮಾಡಿ ಅಂದರೆ ರೂಮ್ ತಗೊಂಡು ನೆಕ್ಸ್ಟ್ ಡೇ 2 ಅಲ್ಲಿ ನಾವು ರಂಗನತಿಟ್ಟು ಬರ್ಡ್ ಸೆಂಚುರಿಗೆ ಹೋಗ್ತೀವಿ. ನೀವು ಶ್ರೀರಂಗಪಟ್ಟಣದಲ್ಲಿ ಎಲ್ಲ ಪ್ಲೇಸಸ್ನು ಒಂದೇ ದಿನ ಕವರ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಮೇನ್ ಆಗಿರೋ ಪ್ಲೇಸಸ್ನ ನೋಡ್ಕೊಂಡು ಹೋಗಿ ಆವಾಗ ಈಸಿಯಾಗಿ ಎಲ್ಲ ಪ್ಲೇಸಸ್ನ ಕವರ್ ಮಾಡಬಹುದು. ಈ ಶ್ರೀರಂಗಪಟ್ಟಣದಿಂದ ರಂಗನತಿಟ್ಟುಗೆ 4 ಕಿಲೋಮೀಟರ್ಸ್ ಇರುತ್ತೆ. ಈ ರಂಗನತಿಟ್ಟುಗೆ ಬಸ್ಸಸ್ ಸಹ ಅವೈಲಬಲ್ ಇರುತ್ತೆ. ಶ್ರೀರಂಗಪಟ್ಟಣ ಬಸ್ ಸ್ಟಾಪಿಂದ ಮೈಸೂರಿಗೆ ಹೋಗೋ ಬಸ್ಸಸ್ ಅಲ್ಲಿ ಹತ್ಕೊಂಡ್ರೆ ರಂಗನತಿಟ್ಟು ಬರ್ಡ್ ಸೆಂಚುರಿ ಹತ್ರ ಸ್ಟಾಪ್ ಕೊಡ್ತಾರೆ. ಅಲ್ಲಿಂದ ಸ್ವಲ್ಪ ದೂರ ನಡ್ಕೊಂಡು ಹೋಗೋದಿರುತ್ತೆ. ಈ ರಂಗನತಿಟ್ಟು ಬರ್ಡ್ ಸೆಂಚುರಿ ಟೈಮಿಂಗ್ಸ್ ನೋಡೋದಾದ್ರೆ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 5:30 ತನಕ ಓಪನ್ ಇರುತ್ತೆ. ಈ ರಂಗನತಿಟ್ಟು ಬರ್ಡ್ ಸೆಂಚುರಿ ಎಂಟ್ರಿ ಟಿಕೆಟ್ಸ್ ನೋಡೋದಾದ್ರೆ ಒಬ್ಬರಿಗೆ 200 ರುಪೀಸ್ನ ಚಾರ್ಜ್ ಮಾಡ್ತಾರೆ. ನಾವು ತಗೊಂಡಿರೋ ಟಿಕೆಟ್ ಅಲ್ಲಿ ಬೋಟಿಂಗ್ ಪ್ಲಸ್ ಇಲ್ಲಿರೋ ಪಾರ್ಕ್ನ ನೋಡೋದಕ್ಕೆ ಎರಡಕ್ಕೂ ಸೇರಿ ಟಿಕೆಟ್ನ ತಗೊಂಡಿದೀವಿ. ಈ ಪಾರ್ಕ್ ಒಳಗಡೆ ಹೋಗ್ತಿದ್ದಂಗೆ ಸ್ವಲ್ಪ ದೂರದಲ್ಲಿ ನಮಗೆ ಬೋಟಿಂಗ್ ಪಾಯಿಂಟ್ ಸಿಗುತ್ತೆ. ಈ ಬೋಟಿಂಗ್ಗೆ ತುಂಬಾ ಜನ ಇರ್ತಾರೆ. ಅದರಿಂದ ಕಮ್ಮಿ ಜನ ಇತ್ತು ಅಂದ್ರೆ ಫಸ್ಟ್ ಹೋಗಿ ಬೋಟಿಂಗ್ ಮುಗಿಸ್ಕೊಬಿಡಿ, ಆಮೇಲೆ ಪಾರ್ಕ್ನ ಸುತ್ತಿ ನೋಡಿ. ಈ ಬೋಟಿಂಗ್ಗೆ ಲೈಫ್ ಜಾಕೆಟ್ ಸಹ ಕೊಡ್ತಾರೆ. ಇದೆಲ್ಲನೂ ಟಿಕೆಟ್ ಅಲ್ಲೇ ಇನ್ಕ್ಲೂಡ್ ಆಗಿರುತ್ತೆ. ಇದು 30 ಮಿನಿಟ್ಸ್ ಜರ್ನಿ ಇರೋದ್ರಿಂದ ತುಂಬಾನೇ ಚೆನ್ನಾಗಿರುತ್ತೆ. ಈ ರಂಗನತಿಟ್ಟು ಬರ್ಡ್ ಸೆಂಚುರಿ 8612 ಹೆಕ್ಟೇರ್ ಇದೆ. ಈ ಪಕ್ಷಿಧಾಮಗೆ ಬರೋ ಬರ್ಡ್ಸ್ ನೋಡೋಕೆ ಅನೇಕ ಟೂರಿಸ್ಟ್ಗಳು ಬರ್ತಾರೆ ಅಂತ ನಾನು ವಿಡಿಯೋ ಸ್ಟಾರ್ಟಿಂಗ್ ಅಲ್ಲೇ ತಿಳಿಸಿದ್ದೆ ಅಲ್ವಾ. ಇಲ್ಲಿರುವ ಬರ್ಡ್ಸ್ ಸಿಬೇರಿಯಾ, ನಾರ್ತ್ ಅಮೆರಿಕ ಕಂಟ್ರಿಗಳಿಂದ ಮೈಗ್ರೇಟ್ ಅಂದ್ರೆ ವಲಸೆಗೆ ಈ ಶ್ರೀರಂಗಪಟ್ಟಣಗೆ ಬರುತ್ತೆ. ನೋಡಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ ಅಂತಾನೆ ಹೇಳಬಹುದು. ಅದ್ರ ಮಿಡಲ್ ಅಲ್ಲಿ ನಾವು ಕ್ರೊಕೊಡೈಲ್ಸ್ ನ ಸಹ ನೋಡಬಹುದು. ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಮತ್ತೆ ಚಿಲ್ಡ್ರನ್ಸ್ನ ಕರ್ಕೊಂಡ್ಬಂದ್ರೆ ಇದಂತೂ ಬೆಸ್ಟ್ ಟ್ರಿಪ್ ಅಂತಾನೆ ಹೇಳಬಹುದು. ಯಾಕಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಇಲ್ಲಿ ನೋಡೋದಕ್ಕೆ. ಈ ಶ್ರೀರಂಗಪಟ್ಟಣವನ್ನ ನೋಡ್ಕೊಂಡು ನೆಕ್ಸ್ಟ್ ನಾವು ಮೈಸೂರಿಗೆ ಹೋಗ್ತೀವಿ. ನೆಕ್ಸ್ಟ್ ಪಾರ್ಟ್ ಅಲ್ಲಿ ಮೈಸೂರ್ನ ಯಾವ ರೀತಿ ಕವರ್ ಮಾಡೋದು ಎಲ್ಲ ಡೀಟೇಲ್ಡ್ ಆಗಿ ನಾನು ತಿಳಿಸ್ಕೊಡ್ತೀನಿ. ಈ ಶ್ರೀರಂಗಪಟ್ಟಣದಲ್ಲಿ ಫುಲ್ ಬಜೆಟ್ ಎಷ್ಟಾಯ್ತು ಅಂತ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯ್ತು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ವಿಡಿಯೋನ ಹೈಪ್ ಮಾಡೋದು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಯಾರೆಲ್ಲ ಈ ಶ್ರೀರಂಗಪಟ್ಟಣಗೆ ಹೋಗ್ಬೇಕು ಅಂತಿದ್ದಾರೋ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡೋದು ಮಿಸ್ ಮಾಡಬೇಡಿ. ಥ್ಯಾಂಕ್ ಯು.